ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಿನ ವಿಚಾರಣೆ ದರ್ಶನ್ ಸೇರಿ 17 ಆರೋಪಿಗಳಿಗೆ ಟ್ರಯಲ್ ಟೆನ್ಷನ್ ಶುರುವಾಗಿದೆ. ನಾಳೆಯಿಂದ ಆರಂಭವಾಗಲಿದೆ ಕೊಲೆ ಕೇಸಿನ ಟ್ರಯಲ್. ರೇಣುಕಾಸ್ವಾಮಿ ಕೊಲೆ ಕೇಸಿನ ವಿಚಾರಣೆ ನಾಳೆಯಿಂದ ಶುರುವಾಗುತ್ತೆ. ದರ್ಶನ್ ಸೇರಿದಂತೆ 17 ಮಂದಿಗೆ ಟ್ರಯಲ್ನ ಟೆನ್ಷನ್ ಸ್ಟಾರ್ಟ್ ಆಗಿದೆ. ನಾಳೆ ಕೋರ್ಟಿಗೆ ಬರಲಿದ್ದಾರೆ ರೇಣುಕಾಸ್ವಾಮಿ ಪೋಷಕರು. ಸಾಕ್ಷಿ ನುಡಿಯಲಿದ್ದಾರೆ ರೇಣುಕಾಸ್ವಾಮಿ ತಂದೆ ತಾಯಿ. ಕೊಲೆ ನಡೆದ ಸ್ಥಳಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಭೇಟಿ ನೀಡಿದರು. ಎಸ್ಪಿಪಿಗೆ ತನಿಖಾಧಿಕಾರಿ ಎಸಿಪಿ ಚಂದನ್ ವಿವರಣೆಯನ್ನ ಕೊಟ್ಟರು. ಕೋರ್ಟ್ನಲ್ಲಿ ತನಿಖೆಯನ್ನ ಎಸ್ಪಿಪಿ ಸಮರ್ಥಿಸಿಕೊಳ್ಳಲಿದ್ದಾರೆ. ಹಲ್ಲೆ ನಡೆದಂತ ಶೆಡ್, ಶವ ಎಸೆದಂತ ಮೋರಿಯ ಸ್ಥಳಕ್ಕೆ ಎಸ್ಪಿಪಿ ಭೇಟಿ ನೀಡಿದರು. ಕೊಲೆ ಕೇಸಿನ ವಿಚಾರಣೆ ನಾಳೆಯಿಂದ ಆರಂಭ ಆಗತ್ತೆ. ಪ್ರಕರಣದ 17 ಆರೋಪಿಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ. ನಾಳೆ ರೇಣುಕಾಸ್ವಾಮಿ ಪೋಷಕರು ವಿಚಾರಣೆಗೆ ಹಾಜರಾಗಲಿದ್ದಾರೆ ಕೋರ್ಟಿಗೆ. ಮತ್ತೊಂದು ಕಡೆ ಘಟನೆ ನಡೆದಂತಹ ಸ್ಥಳ ಎಲ್ಲಿ ಕೊಲೆ ನಡೆಯಿತು, ಕೊಲೆ ನಡೆದ ನಂತರ ಮೃತದೇಹವನ್ನ ಎಸೆದಂತಹ ಜಾಗ, ಆ ಎಲ್ಲ ಜಾಗಕ್ಕೂ ಕೂಡ ಎಸ್ಪಿಪಿ ಭೇಟಿ ನೀಡಿದ್ರು. ಕೊಲೆ ಕೇಸಿನ ಟ್ರಯಲ್ ಆರಂಭ ಆಗತ್ತೆ ನಾಳೆಯಿಂದ. ಕೊಲೆ ನಡೆದ ಸ್ಥಳಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಭೇಟಿ ನೀಡಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಪಟ್ಟಣಗೆರೆ ಶೆಡ್ಡಿನ ದೃಶ್ಯ. ಎಸ್ಪಿಪಿ ಭೇಟಿ ನೀಡಿದ್ರು. ಎಸ್ಪಿಪಿಗೆ ತನಿಖಾಧಿಕಾರಿ ಎಸಿಪಿ ಚಂದನ್ ಘಟನೆ ಕುರಿತಂತೆ ವಿವರಣೆ ಕೊಟ್ಟರು. ಸ್ಪಾಟ್ ಅಲ್ಲೇ ನಿಂತು ವಿವರಣೆಯನ್ನ ಕೊಟ್ಟರು. ಈ ಪ್ರಕರಣದಲ್ಲಿ ನಡೆದಂತಹ ತನಿಖೆ ಕೋರ್ಟ್ನಲ್ಲಿ ಎಸ್ಪಿಪಿ ಈ ತನಿಖೆಯನ್ನ ಸಮರ್ಥಿಸಿಕೊಳ್ಳಲಿದ್ದಾರೆ. ಹಲ್ಲೆ ನಡೆದಂತಹ ಶೆಡ್, ಶವ ಎಸೆದ ಜಾಗ ಮೋರಿ, ಅಲ್ಲೂ ಕೂಡ ಎಸ್ಪಿಪಿ ಭೇಟಿ ನೀಡಿದರು. ನಾಳೆಯಿಂದ ಈ ಕೊಲೆ ಪ್ರಕರಣದ ಟ್ರಯಲ್ ಆರಂಭ ಆಗುತ್ತೆ. ಕಳೆದ ಜೂನ್ನಲ್ಲಿ ನಡೆದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಆರೋಪಿಗಳು ಪರಪ್ಪನ ಅಗ್ರಹಾರ ಸೇರಿ ಹೈಕೋರ್ಟ್ನ ಜಾಮೀನು ಪಡೆದು ಹೊರಗಡೆ ಬಂದು ಅದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ಈಗ ಮತ್ತೆ ಹೈಕೋರ್ಟ್ ಜಾಮೀನು ರದ್ದಾದ ಕಾರಣ ಜೈಲು ಸೇರಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಾಳೆಯಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಟ್ರಯಲ್ ಆರಂಭ ಆಗುತ್ತೆ. 17 ಆರೋಪಿಗಳಿಗೂ ಕೂಡ ಟೆನ್ಷನ್ ಖಂಡಿತ. ಸೊ ಈ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದರೆ ಆ ಒಂದು ಚಾರ್ಜ್ ಶೀಟ್ ಅನ್ನು ಆಧರಿಸಿ ಅವರ 17 ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಆಗಿರುವಂತದ್ದು ಮತ್ತೆ ಟ್ರಯಲ್ಗೆ ಮುಂದಾಗಿರುವಂತಹ ಕೋರ್ಟ್ ಆರೋಪಿಗಳಿಗೆ ಅಂದ್ರೆ ಆರೋಪಿಗಳನ್ನ ಸಮ್ಮುಖದಲ್ಲಿ ಒಂದು ಟ್ರಯಲ್ ಶುರು ಮಾಡುತ್ತೆ. ಅದರಲ್ಲಿ ರೇಣುಕಾಸ್ವಾಮಿ ಅವರ ತಂದೆ ತಾಯಿಗೆ ಈಗಾಗಲೇ ಸಮನ್ ಮಾಡಿರುವಂತ ಕೋರ್ಟ್ ನಾಳೆ ರೇಣುಕಾಸ್ವಾಮಿಯ ತಂದೆ ತಾಯಿ ಕೋರ್ಟ್ ಮುಂದೆ ಬರ್ತಾರೆ. ಈ ಪ್ರಕರಣದಲ್ಲಿ ಅವರು ಸಾಕ್ಷಿಯನ್ನ ನುಡಿತಾರೆ. ಅಂದ್ರೆ ಏನಾಯ್ತು ಏನು ಎತ್ತ ಅವ್ರಿಗೆ ಗೊತ್ತಿರುವಂತ ಮಾಹಿತಿಯನ್ನ ಹೇಳುವಂತ ಕೆಲಸಗಳನ್ನ ಮಾಡ್ತಾರೆ. ಈ ಹಂತದಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಮತ್ತೆ ಎಎಸ್ಪಿಪಿ ಸಚಿನ್ ಇದ್ದಾರೆ. ಇಬ್ಬರು ಕೂಡ ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲಿ ಏನೆಲ್ಲ ಆಯ್ತು ಅನ್ನೋದಂದ್ರೆ ಇಲ್ಲಿಯವರೆಗೆ ತನಿಖಾ ಹಂತದಲ್ಲಿ ಅವರು ತನಿಖೆಯ ಭಾಗ ಆಗಿದ್ರು, ಜೊತೆಗೆ ಚಾರ್ಜ್ ಶೀಟ್ ಅನ್ನ ಅರ್ಥೈಸ್ಕೊಂಡಿದ್ದಾರೆ, ಮತ್ತೆ ಕೋರ್ಟ್ ನಲ್ಲಿ ಹಲವು ಬಾರಿ ಪ್ರಕರಣವನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಟ್ರಯಲ್ ಆರಂಭ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಘಟನಾ ಸ್ಥಳಕ್ಕೆ ಅಂದ್ರೆ ಹಲ್ಲೆ ಮಾಡಿ ಕೊಲೆ ಆದಂತ ಸ್ಥಳ ಆಗಿರುವಂತದ್ದು, ಶವವನ್ನ ಎಸೆದಂತ ಸ್ಥಳಕ್ಕೆ ಹೋಗಿ ಏನೆಲ್ಲ ಆಯ್ತು ಅನ್ನುವಂತ ನಿಟ್ಟಿನಲ್ಲಿ ತನಿಖಾಧಿಕಾರಿಯಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂತ ಕೆಲಸಗಳನ್ನ ಮಾಡಿದ್ರು. ಎಸಿಪಿ ಚಂದನ್ ಅವರು ಎಸ್ಪಿಪಿ ಮತ್ತೆ ಎಸ್ಪಿಪಿ ಇಬ್ಬರನ್ನು ಕೂಡ ಕರೆದೊಯ್ದು ಏನೇನ್ ಆಯ್ತು, ಯಾವ ಕಡೆಯಿಂದ ಬಂದ್ರು, ಎಲ್ಲಿ ಎತ್ತಿದ್ರು, ಜೊತೆಗೆ ಇಲ್ಲಿ ಅಲ್ಲೇ ನಡೆದಂತ ಜಾಗ, ಫೋಟೋದಲ್ಲಿ ಅಲ್ಲೇ ಮಾಡೋ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯನ್ನು ಕೈ ಮುಗಿದು ದಯನೀಯವಾಗಿ ಬೇಡ್ಕೊಳ್ತಾನೆ. ಇಲ್ಲಿ ಶವ ಬಿದ್ದಿತ್ತು, ಇಲ್ಲಿಂದ ಎತ್ಕೊಂಡ್ ಬಂದ್ರು, ಒಂದು ರೂಮ್ ನಲ್ಲಿ ತಗೊಂಡೋಗಿ ಹಾಕಿರ್ತಾರೆ. ಆ ಎಲ್ಲಾ ಜಾಗವನ್ನು ಕೂಡ ವಿವರಿಸುವ ಮೂಲಕ ಎಸ್ಪಿಪಿ ಅವರಿಗೆ ಅಂತಿಮ ಹಂತದಲ್ಲಿ ಈ ಪ್ರಕರಣದ ಒಂದಷ್ಟು ಮಾಹಿತಿಗಳನ್ನ ಕೊಡುವಂತ ಕೆಲಸಗಳನ್ನ ಎಸಿಪಿ ಚಂದನ್ ಅವರು ಮಾಡಿದ್ರು. ಮತ್ತೆ ಈ ಪ್ರಕರಣವನ್ನ ಇನ್ನೊಂದಷ್ಟು ಅರ್ಥೈಸ್ಕೊಂಡು ಅದನ್ನ ಸಮರ್ಥವಾಗಿ ಕೋರ್ಟ್ ಮುಂದೆ ಅದನ್ನ ಪ್ರೆಸೆಂಟ್ ಮಾಡಬೇಕು. ಆ ಮೂಲಕ ಆರೋಪಿಗಳಿಗೆ ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ಪ್ರಕರಣವನ್ನು ಮುಂದೆ ತೆಗೆದುಕೊಂಡು ಹೋಗ್ಬೇಕು. ಆ ನಿಟ್ಟಿನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಮತ್ತೆ ಎಸ್ಪಿಪಿ ಅವರು ಕೂಡ ಸ್ಥಳಕ್ಕೆ ಹೋಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸಗಳನ್ನ ಮಾಡಿದ್ದಾರೆ. ಸೊ ಅದರಲ್ಲಿ ನೋಡ್ತಾ ಹೋದ್ರೆ ಈ ಪ್ರಕರಣದಲ್ಲಿ ಏನು ಎಸ್ಪಿಪಿ ಅವರು ತನಿಖಾ ಹಂತದಲ್ಲಿ ಕೂಡ ಅವರ
NIA SPP ಆಗಿದ್ದ ಸಂದರ್ಭದಲ್ಲಿ ಅಲ್ಲಿರುವಂತ ಒಂದಷ್ಟು ಜ್ಞಾನವನ್ನ ಈ ಒಂದು ತನಿಖಾಧಿಕಾರಿಗಳಿಗೆ ಶೇರ್ ಮಾಡುವ ಮೂಲಕ ಈ ಪ್ರಕರಣವನ್ನು ಒಂದಷ್ಟು ಇನ್ನು ಅತ್ಯುತ್ತಮವಾಗಿ ತನಿಖೆ ನಡೆಯುವಂತ ರೀತಿಯಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಆಗ್ಲಿ, ಮೆಡಿಕಲ್ ಎವಿಡೆನ್ಸ್ ಗಳಾಗ್ಲಿ, ಜೊತೆಗೆ ಮೆಟೀರಿಯಲ್ ಎವಿಡೆನ್ಸ್ ಗಳನ್ನ ಎಲ್ಲವನ್ನು ಕೂಡ ಕಲೆ ಹಾಕಿದ್ರು. ಅದನ್ನ ಈಗ ಕೋರ್ಟ್ ಮುಂದೆ ಸಮರ್ಥವಾಗಿ ಪ್ರೆಸೆಂಟ್ ಮಾಡಬೇಕು. ಯಾವ ಯಾವ ಆರೋಪಿಗಳ ಪಾತ್ರ ಏನು, ಹೇಗೆ ಅಲ್ಲೇನ ಮಾಡಿದ್ರು, ಯಾವ ಕರ್ಕೊಂಡ್ ಬಂದ್ರು, ಅದನ್ನೆಲ್ಲವನ್ನು ಕೂಡ ಪ್ರೆಸೆಂಟ್ ಮಾಡ್ಬೇಕಾಗಿರುವಂತ SPP ಅವರು ಮತ್ತೆ ASPP ಇಬ್ರು ಕೂಡ ಸ್ಥಳಕ್ಕೆ ಹೋಗಿ ಒಂದು ಘಟನೆಯನ್ನ ಮತ್ತಷ್ಟು ಮತ್ತೆ ರೀಕಾಲ್ ಮಾಡುವಂತ ಕೆಲಸಗಳನ್ನ ಮಾಡಿದ್ದಾರೆ. ನಾಳೆಯಿಂದ ಏನು ಟ್ರಯಲ್ ಶುರುವಾಗುತ್ತೆ, ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ನಾಳೆ ಬರ್ತಾರೆ. ಮುಂದಿನ ಹಂತದಲ್ಲಿ ಪ್ರತ್ಯಕ್ಷದರ್ಶಿಗಳು ಸೇರಿದಂತೆ ಬೇರೆ ಬೇರೆ ಸಾಕ್ಷಿಗಳು ಬರ್ತಾರೆ. ಅಂತ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ಅವರು ಒಂದಷ್ಟು ಪ್ರಕರಣವನ್ನ ಸಮರ್ಥನೆ ಮಾಡಿಕೊಂಡು ಮತ್ತೆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಂತ ನಿಟ್ಟಿನಲ್ಲಿ ಅವ್ರ ಕೆಲಸವನ್ನ ಮುಂದುವರಿಸ್ತಾರೆ. ಶ್ವೇತಾ. ಎಸ್, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.